ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನೀವೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ದಿನ ಕೇತುಗ್ರಸ್ತ ಚಂದ್ರಗ್ರಹಣ ಇರೋದ್ರಿಂದ ನಾವು 21 ನಿಮಿಷಗಳ ಕಾಲ ಬಹಳ ಹುಷಾರಾಗಿರ್ಬೇಕು ಸ್ನೇಹಿತರೆ. ಯಾಕಂತಂದ್ರೆ ನಮ್ಗೆ ಭಾರತದಲ್ಲಿ ಈ ಒಂದು ಕೇತುಗ್ರಸ್ತ ಚಂದ್ರಗ್ರಹಣ ಗೋಚರ ಆಗುವಂತದ್ದು ಕೇವಲ 21 ನಿಮಿಷ. ಈ 21 ನಿಮಿಷ ಬಾಣಂತಿಯರು, ಗರ್ಭಿಣಿಯರು, ಹಾಗೇನೆ ಮಕ್ಕಳು, ಹಾಗೇನೆ ವಯಸ್ಸಾದಂತವರು ತುಂಬಾನೇ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಸ್ನೇಹಿತರೆ. ಯಾಕಂತಂದ್ರೆ ಈ ಒಂದು ಚಂದ್ರಗ್ರಹಣ ನಮ್ಗೆ ಮಂಗಳವಾರ 3ನೇ ತಾರೀಕು ಸಾಯಂಕಾಲ 3 ಗಂಟೆ 20 ನಿಮಿಷದಿಂದ 6 ಗಂಟೆ 47 ನಿಮಿಷದವರೆಗೂ ಕೂಡ ಇರುತ್ತೆ. ಆದರೆ ನಮ್ಮ ಭಾರತದಲ್ಲಿ ನಮ್ಗೆ ಸೂತಕದ ಮಾನ್ಯತೆ ಇರುವಂತದ್ದು ಕೇವಲ 21 ನಿಮಿಷ ಅಷ್ಟೇ ಸ್ನೇಹಿತರೆ. ಹಾಗಾಗಿ ಈ 21 ನಿಮಿಷ ಮಕ್ಕಳಿದ್ದಂಥವರು, ಹಾಗೇನೆ ಬಾಣಂತಿಯರು, ಗರ್ಭಿಣಿಯರು, ವಯಸ್ಸಾದಂಥವರು, ಹಾಗೇನೆ ಚಿಕ್ಕ ಮಕ್ಕಳನ್ನ ಈ ಒಂದು ಗ್ರಹಣದ ಸಮಯದಲ್ಲಿ ಹೊರಗಡೆ ಕಳಿಸೋದಕ್ಕೆ ಹೋಗ್ಬೇಡಿ. ನಮ್ಮ ಭಾರತದಲ್ಲಿ 6 ಗಂಟೆ 22 ನಿಮಿಷದಿಂದ 6 ಗಂಟೆ 47 ನಿಮಿಷದವರೆಗೂ ಕೂಡ ಈ ಒಂದು ಗ್ರಹಣದ ಮಾನ್ಯತೆ ಇರುತ್ತದೆ. ಗ್ರಹಣದ ಸಮಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಊಟವನ್ನ ಮಾಡುವಂತದ್ದು, ನೀರನ್ನ ಕುಡಿಯುವಂತದ್ದು, ಹಾಗೇನೆ ಗ್ರಹಣದ ಸಮಯದಲ್ಲಿ ಹೊರಗಡೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ವಿಶೇಷವಾಗಿ ಗರ್ಭಿಣಿಯರು, ಬಾಣಂತಿಯರು, ತುಂಬಾ ಚಿಕ್ಕ ಮಕ್ಕಳೇನಾದ್ರು ಇದ್ರೆ, ವರ್ಷದ ಒಳಗಿನ ಮಕ್ಕಳು, ಅವ್ರನ್ನು ಕೂಡ ಗ್ರಹಣದ ಸಮಯದಲ್ಲಿ ಹೊರಗಡೆಗೆ ಬಿಡಬಾರ್ದು ಸ್ನೇಹಿತರೆ. ಆದಷ್ಟು ದೇವರ ಮನೆ ಬಾಗ್ಲನ್ನ ಹಾಕ್ಬೇಕು. ಹಾಗೇನೆ ನಾವು ಮಾಡುವಂತ ಅಡಿಗೆಗಾಗಿರ್ಲಿ ಅಥವಾ ಕುಡಿಯೋ ನೀರಿಗಾಗಿರ್ಲಿ ದರ್ಬೆಯನ್ನ ಇಡ್ಬೇಕು. ದೇವರ ಮನೆ ಫೋಟೋಗಳ ಮೇಲೂ ಅಷ್ಟೇನೆ ಸ್ನೇಹಿತರೆ, ದರ್ಬೆಯನ್ನ ತಪ್ಪದಲ್ಲೇ ಇಡ್ಬೇಕು. ಹಾಗೆ ನಾವು ಮತ್ತೆ ಬಳಸುವಂತ ವಸ್ತುಗಳು ಯಾವುದೇ ಆಗಿರ್ಲಿ ಅವುಗಳ ಮೇಲೆ ನಾವು ತುಳಸಿ ದಳಗಳನ್ನ ನಾವು ಮರಿದಲ್ಲೇ ಇಡ್ಬೇಕಾಗುತ್ತೆ ಸ್ನೇಹಿತರೆ. ಗ್ರಹಣ ಮುಗಿದ ನಂತರ ನಾವು ಮನೆನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ದೇವರ ಮನೆನೂ ಕೂಡ ನೀವು ಆದಷ್ಟು ತುಂಬಾನೇ ನೀವು ಎಲ್ಲಾನು ನೀಟಾಗಿ ತೊಳೆದಿ ಮಾಡ್ಬೇಕು ಅಂತ ಏನಿಲ್ಲ. ನೀರಿನಲ್ಲಿ ದೇವರ ಸಾಮಾನುಗಳನ್ನ ತೊಳೆದಾರು ಸರಿ, ಅಥವಾ ಗೋಮೂತ್ರವನ್ನ ಸಿಂಪಡಣೆಯನ್ನ ಮಾಡಿ ನೀವು ಸ್ವಚ್ಛವನ್ನ ಮಾಡ್ಕೊಂಡು ಮನೆಯಲ್ಲಿ ದೀಪವನ್ನ ಹಚ್ಬೇಕು. ಹಾಗೇನೆ ಪ್ರತಿಯೊಬ್ರು ಕೂಡ ಸ್ನಾನವನ್ನ ಮಾಡ್ಬೇಕು. ಯಾಕಂತಂದ್ರೆ ಇಡೀ ಭಾರತದಲ್ಲಿ ಗೋಚರವಾಗುವಂತ ಕೇತುಗ್ರಸ್ತ ಚಂದ್ರಗ್ರಹಣವಾದ್ರಿಂದ ನೀವು ಪ್ರತಿಯೊಬ್ರು ಕೂಡ ಮನೆಯಲ್ಲಿರುವಂತರು ಸ್ನಾನವನ್ನ ಮಾಡಿ, ಪೂಜೆಯನ್ನ ಮಾಡಿ, ಹಾಗೇನೆ ನಿಮ್ಮ ಅಕ್ಕಪಕ್ಕದಲ್ಲಿ ಏನಾದ್ರೂ ಶಿವನ ದೇವಸ್ಥಾನ ಇದ್ರೆ ಹೋಗಿ ನೀವು ಪೂಜೆಯನ್ನ ಮಾಡಿಸ್ಕೊಂಡ್ ಬನ್ನಿ ಸ್ನೇಹಿತರೆ. ಆದಷ್ಟು ಗ್ರಹಣದ ಸಮಯದಲ್ಲಿ ಮೌನವಾಗಿರುವುದು ಉತ್ತಮ.